ನೀವೇ ಡೈರೆಕ್ಟ್ ಆಗಿ ಕೂಡ ನೋಡಬಹುದು ನಿಮಗೆ ಎಷ್ಟೊಂದು ಸ್ಪೀಡ್ ಆಗಿ ನಿಮಗೆ ಬರುವಂತದ್ದು, ಹಾಗೆ ನಿಮಗೆ ಸ್ಪ್ಯಾನ್ ಕೂಡ ಆಗಿರಲಿ ಅಥವಾ ನಿಮಗೆ ಒಂಥರ ಚಿಲ್ಡ್ ಗಾಳಿ ಕೂಡ ಆಗಿರಲಿ ಎಷ್ಟೊಂದು ಫಾಸ್ಟ್. ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳು ವಿಡಿಯೋ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾರೆ. ಸೊ ನನ್ನ ಹತ್ರ ಇವತ್ತು ನಿಮಗೆ ಮಿನಿ ಏರ್ ಕೂಲರ್ ಇರುವಂತದ್ದು, ಅಂದ್ರೆ ಮಿನಿ AC ತರ ನಿಮಗೆ ಒಂದು ಮಿನಿ ಏರ್ ಕೂಲರ್ ಇರುವಂತದ್ದು. ಸುಮಾರು ಜನ ಕೇಳ್ತಾ ಇದ್ರು ಏನಪ್ಪಾ ಅಂದ್ರೆ, ಸರ್ ಸಿಕ್ಕಾಪಡೆ ಶೆಕೆ ಇದೆ ಸರ್, ಸಿಕ್ಕಾಪಡೆ ಬಿಸಿಲಿದೆ, ಮನೆಗೆ ಬಂದು ಫ್ಯಾನ್ ಹಾಕಿದ್ರೆ ಸೊ ಬಿಸಿ ಗಾಳಿನೇ ಬರುತ್ತೆ ಸರ್, ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಬಜೆಟ್ ಫ್ರೆಂಡ್ಲಿ ಇರುವಂತ ಯಾವ್ದಾದ್ರು ಒಂದು ಮಿನಿ ಏರ್ ಕೂಲರ್ ನ ಪರ್ಚೇಸ್ ಅಂತ ಸುಮಾರು ಜನ ಕೇಳ್ತಾ ಇದ್ರು, ಕಮೆಂಟ್ಸ್ ಕೂಡ ಮಾಡಿದ್ರು, ಅಲ್ಲೂ ಕೂಡ ನಿಮಗೆ ಕಾಲ್ ಮಾಡಿ ತಿಳಿಸಿದ್ರಿ. ಸೊ ಅವರಿಗೋಸ್ಕರ ನಾನು ಇವತ್ತು ನಿಮಗೆ ಒಂದು ಮಿನಿ AC ತಂದಿರುವಂತದ್ದು. ನೋಡೋಣ ಇದು ಯಾವ ತರ ಎಲ್ಲ ಕೆಲಸ ಮಾಡುತ್ತೆ, ಹಾಗೆ ಇದರಲ್ಲಿ ಬರುವಂತ ಆಪ್ಷನ್ಸ್ ಗಳೇನು, ಹಾಗೆ ಇದು ನಿಮಗೆ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ, ಹಾಗೆ ಇದರಲ್ಲಿ ನಿಮಗೆ ಯಾವ ತರ ಚಿಲ್ಡ್ ಗಾಳಿ ಬರುತ್ತೆ ಅನ್ನೋದನ್ನ ಪ್ರತಿ ಒಂದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೊದಲಿಗೆ ನೀವು ಮಿನಿ ಕೂಲರ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಫಸ್ಟ್ ಲುಕ್ ಅಲ್ಲಿ ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನೋಡೋಕೆ ತುಂಬಾ ಯೂನಿಕ್ ಆದ ಗ್ಯಾಜೆಟ್ಸ್ ಅಂತಾನೆ ಕರಿಬಹುದು ಇದನ್ನ. ಸೊ ಈ ಯೂನಿಕ್ ಇದ್ರೆ ಸಾಕಾಗಲ್ಲ, ಅದೇ ರೀತಿ ಇದು ವರ್ಕ್ ಮಾಡುತ್ತೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ನೋಡೋಣ. ಈಗ ಮೊದಲಿಗೆ ಇದನ್ನ ನೋಡೋಕೆ ನಿಮಗೆ ಈ ತರ ಕಾಣಿಸುವಂಥದ್ದು, ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಮೇಲ್ಗಡೆ ಇರುವಂತದ್ದು, ಹಾಗೆ ನಿಮಗೆ ಇದರಲ್ಲಿ ಅಂದ್ರೆ ನೀರು ಹಾಕೋಕ್ಕೋಸ್ಕರ ನಿಮಗೆ ಮೇಲ್ಗಡೆ ನಿಮಗೆ ಒಂದು ಬಾಕ್ಸ್ ರೀತಿಯಾಗಿ ಈ ತರ ಇರುವಂತದ್ದು, ಅದ್ರ ಮೇಲ್ಗಡೆ ಒಂದು ಕ್ಯಾಪ್ ಕೂಡ ಇರುವಂತದ್ದು. ಸೊ ಅದ್ರ ಒಳಗಡೆ ಏನಿದೆ ಅಂತ ನೋಡೋದಾದ್ರೆ ಇದನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಒಂದು USB to Type-C ಒಂದು ಕೇಬಲ್ಸ್ ಕೂಡ ಇರುವಂತದ್ದು. ಸೊ ಅದನ್ನ ಬಿಟ್ರೆ ಮೇಲ್ಗಡೆ ಕೆಲವೊಂದಷ್ಟು ನಿಮಗೆ ಆಪ್ಷನ್ಸ್ ಇರುವಂತದ್ದು. ಆಪ್ಷನ್ಸ್ ಏನಪ್ಪಾ ಅಂತ ನೀವು ನೋಡ್ತಾ ಹೋದ್ರೆ ಸೊ ನೋಡಬಹುದು, ನೀವು ಇದನ್ನ ಸ್ಪ್ಯಾನ್ ಅಂದ್ರೆ ಸ್ಪೀಡ್ ನ ರೀತಿ ಕಂಟ್ರೋಲ್, ಅಂದ್ರೆ 3 ಸ್ಪೀಡ್ ವರೆಗೂ ನೀವು ಇದನ್ನ ಸ್ಪೀಡ್ ಮಾಡ್ಕೊಳ್ಬಹುದು. ಹಾಗೆ ನೀವು ಇದ್ರಲ್ಲಿ ಅವಾಗಲೇ ಹೇಳ್ತಾರೆ ಇದು ಮಿನಿ ಏರ್ ಕೂಲರ್ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೆ. ಅಂದ್ರೆ ಇದರಲ್ಲಿ ನೀರು ಹಾಕಿರೋದನ್ನ ಇದು ಫಾಗ್ ರೀತಿ ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ತಂಪಾದ ಗಾಳಿನ ಕೊಡುತ್ತೆ ಅಂತ ಹೇಳಿದ್ದೆ. ಸೊ ಅದು ಕೂಡ ನೀವು 3 ಸ್ಪೀಡ್ ವರೆಗೂ ಮಾಡಬಹುದು. ಅಷ್ಟೇ ಯಾಕೆ, ಇದ್ರ ಒಳಗಡೆ ಬರುವಂತದ್ದು ಒಂದು LED ಲೈಟ್ಸ್ ಗಳು ಕೂಡ ಇರುತ್ತೆ, ಅಂದ್ರೆ ಕಲರ್ ಡಿಫ್ರೆಂಟ್ ಆದ LED ಲೈಟ್ಸ್ ಕೂಡ ಇರುತ್ತೆ. ಒಂಥರ ರಾತ್ರಿ ಹೊತ್ತು ತುಂಬಾ ಯೂನಿಕ್ ಆದ ಡಿಸೈನ್ ಹೊಂದುವಂತ ಒಂದಷ್ಟು ಲೈಟ್ಸ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಇದನ್ನ ಟೈಮ್ ಕೂಡ ಸೆಟ್ ಮಾಡ್ಕೊಳ್ಬಹುದು. ಓಕೆನಾ, ಅದು ಬಿಟ್ಟರೆ ನೋಡಬಹುದು ನೀವು ಕೆಳಗಡೆ ನಿಮಗೆ ಒಂದು ಫ್ಯಾನ್ ನಿಮಗೆ ಈ ತರ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು. ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬಹುದು. ಓಕೆನಾ, ಬನ್ನಿ ಇದನ್ನ ಯಾವ ತರ ಕನೆಕ್ಟ್ ಮಾಡಬೇಕು ಮತ್ತೆ ಇದರಲ್ಲಿ ಯಾವ ತರ ನೀರು ಹಾಕಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಬ್ಯಾಕ್ ಸೈಡ್ ಇಂದ ಬಂದ್ರೆ ನೋಡಬಹುದು ಒಂದು ನಿಮಗೆ ಹ್ಯಾಂಡಲ್ಗೋಸ್ಕರ, ಅಂದ್ರೆ ನಿಮಗೆ ಒಂದು ಹ್ಯಾಂಡಲ್ಗೋಸ್ಕರ ಒಂದು ಲೆದರ್ ಬೆಲ್ಟ್ ನ ಕೊಟ್ಟಿರುವಂತದ್ದು ಒಂದು ಆಪ್ಷನ್ ಸೂಪರ್ ಆಗಿರುವಂತದ್ದು. ಅಂದ್ರೆ ನೀವು ಎಲ್ಲಾದ್ರೂ ಇದನ್ನ ಆರಾಮವಾಗಿ ನೀವು ಇದನ್ನ ಈ ತರ ಕ್ಯಾರಿ ಕೂಡ ಮಾಡ್ಕೋಬಹುದು. ಸೊ ಅದಷ್ಟೆಲ್ಲ ನಿಮಗೆ ಹಿಂದ್ಗಡೆ ನಿಮಗೆ ನೋಡಬಹುದು ಒಂದು ಬ್ಯಾಕ್ ಸೈಡ್ ನಿಮಗೆ ಇದನ್ನ ಕನೆಕ್ಟ್ ಮಾಡೋಕ್ಕೋಸ್ಕರ ಒಂದು USB ಪೋರ್ಟ್ ಕೂಡ ಇರುವಂತದ್ದು. ಸೊ ಇದರ ಸಹಾಯದಿಂದ ನೀವು ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ಮೊದಲಿಗೆ ಯಾವ ತರ ಸರ್ ಇದು ಕರೆಂಟ್ ಇಂದ ವರ್ಕ್ ಆಗುತ್ತಾ ಅಂತ ನೀವು ಕೇಳಬಹುದು. ಹೌದು, ಇದನ್ನ ಕರೆಂಟ್ ಅಂದ್ರೆ ನಿಮ್ಮ ಮೊಬೈಲ್ ಅಡಾಪ್ಟರ್ ಮೂಲಕ ಈ ಕೇಬಲ್ ಹಾಕೊಂಡು ಕನೆಕ್ಟ್ ಕೂಡ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ನಿಮ್ಮ ಹತ್ರ ಏನಾದ್ರೂ ಒಂದು ಪವರ್ ಬ್ಯಾಂಕ್ ಆಗಿರಲಿ, UPS ಆಗಿರಲಿ, ಇನ್ವರ್ಟರ್ ಆಗಿರಲಿ, ಯಾವುದರಲ್ಲಿ ಬೇಕಾದ್ರೂ ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ಇನ್ನೊಂದು ಬ್ಯೂಟಿಫುಲ್ ಆಪ್ಷನ್ ಅಂದ್ರೆ ಇದನ್ನ ಚಿಕ್ಕದೊಂದು ಪವರ್ ಬ್ಯಾಂಕ್ಸ್ ಇದ್ರೂ ಕೂಡ ವರ್ಕ್ ಆಗುವಂತ ಒಂದು ಸಾಧನ ಅಂತ ಹೇಳ್ಬೋದು. ಬಟ್ ಇದು ಯಾವ ತರ ಎಲ್ಲ ಕೆಲಸ ಮಾಡುತ್ತೆ, ಹಾಗೆ ಯಾವ ರೀತಿ ಇದು ಫಾಗ್ ಬರುತ್ತೆ, ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ, ನಾನು ಆನೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಹೇಳ್ತೀನಿ. ನಿಮಗೆ ಸಾಧ್ಯ ಆದ್ರೆ, ನಿಮಗೆ ಇಷ್ಟ ಆದ್ರೆ ಇದನ್ನ ನೀವು ತಗೊಳ್ಬಹುದು. ಬಟ್ ನಮ್ಮ ಗ್ಯಾಜೆಟ್ ಹಬ್ ಕಡೆಯಿಂದ ನಿಮಗೆ ಯಾವ ತರ ಆಫರ್ ಅಂದ್ರೆ ಅಮೆಜಾನ್, ಫ್ಲಿಪ್ಕಾರ್ಟ್ ಗಿಂತ ನಿಮಗೆ ಸೊ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಅಮೆಜಾನ್ ಅಲ್ಲಿ ಈ ಪ್ರೈಸ್ ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ 1,500 ಇಂದ 2,000 ರೂಪಾಯಿ ಪ್ರೈಸ್ ಇರುವಂತದ್ದು ಮಿನಿ ಏರ್ ಕೂಲರ್. ಬಟ್ ನಮ್ಮ ಗ್ಯಾಜೆಟ್ ಹಬ್ ಶಾಪ್ ಕಡೆಯಿಂದ ಜಸ್ಟ್ ಇದನ್ನ 999 ಅಂದ್ರೆ 999 ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಗ್ತಾ ಇರುವಂತದ್ದು. ಸೊ ಅದು ಅಷ್ಟೇ ಅಲ್ಲ, ನಿಮಗೆ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಅಂಡ್ ಡೆಲಿವರಿ ಕೂಡ ಲಭ್ಯ ಇರುತ್ತೆ. ಬನ್ನಿ ಇದು ಯಾವ ತರ ಯೂಸ್ ಮಾಡಬೇಕು, ಇದರ ನೀರು ಹಾಕಿದ್ಮೇಲೆ ಫಾಗ್ ಯಾವ ತರ ಬರುತ್ತೆ, ಹಾಗೆ ಗಾಳಿ ಯಾವ ತರ ಬರುತ್ತೆ, ಇದರ ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಬರೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದರಲ್ಲಿ ನಾವು ನೀರು ಹಾಕೋಣ. ಮೇಲ್ಗಡೆ ನೋಡಬಹುದು ಒಂದು ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ನೀರು ಹಾಕುವಂತ ಒಂದು ಸ್ಲಾಟ್ ಇಲ್ಲಿರುವಂತದ್ದು. ಇದರಲ್ಲಿ ನೀವು ನೀರು ಹಾಕಬೇಕಾಗಿರೋದು. ಓಕೆನಾ, ಸೊ ನಾರ್ಮಲ್ ವಾಟರ್ ಹಾಕ್ತಿದ್ದೀರಿ, ನಿಮ್ಮ ಹತ್ರ ಏನಾದರೂ ಫ್ರಿಡ್ಜ್ ಅಲ್ಲಿ ಇರುವಂತ ಒಂದು ಕೋಲ್ಡ್ ವಾಟರ್ ಹಾಕಿದ್ರೆ ಸಿಕ್ಕಾಪಡೆ ಚೆನ್ನಾಗಿರುವಂತದ್ದು. ಸೊ ಅದಷ್ಟೇ ಅಲ್ಲ, ಇದರಲ್ಲಿ ಐಸ್ ಕ್ಯೂಬ್ ಕೂಡ ಹಾಕೊಂಡು ನೀವು AC ಎಕ್ಸ್ಪೀರಿಯನ್ಸ್ ನ ನಿಮ್ಮ ಈ ಪ್ಯಾನಲ್ ಪಡ್ಕೊಳ್ಬಹುದು. ಸೊ ಮೊದಲಿಗೆ ನೋಡ್ಬೋದು ನಾನು ಇದರಲ್ಲಿ ನೀರನ್ನ ಹಾಕ್ತಾ ಇದ್ದೀನಿ. ಸೊ ಇದು ಆಲ್ಮೋಸ್ಟ್ ಒಂದು ನಿಮಗೆ 1.25 ಲೀಟರ್ ನಿಮಗೆ ನೀರು ಇಡಿಸುತ್ತೆ ಅಂತಲೇ ಹೇಳ್ಬೋದು. ಓಕೆ, 3/4 ಲೀಟರ್ ನಿಮಗೆ ನೀರು ಇಡಿಸುತ್ತೆ. ಸೊ ಅದನ್ನು ನೀವು ಮತ್ತೆ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ಳಿ.
ಸೊ ಇದು ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತಂದರೆ, ಸೊ ನನ್ನ ಹತ್ರ ನಿಮಗೆ ಆಲ್ರೆಡಿ ಈ ಬಲ್ಬ್ದು ಅಂದರೆ ಇದೊಂದು ಸೋಲಾರಿಂದ ವರ್ಕ್ ಆಗುವಂಥ ಒಂದು ಸಾಧನ ಅಂತ ಹೇಳಿದೆ. ಇದನ್ನು ನೀವು ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೋಬೋದು. ಹಾಗೆ ನಿಮಗೆ ಇದಕ್ಕೆ ಯಾವುದೇ ಕರೆಂಟ್ನ ಅವಶ್ಯಕತೆ ಇಲ್ಲ. ಇದನ್ನು ಸೋಲಾರಿಂದನೂ ಕೂಡ ನಿಮಗೆ ಚಾರ್ಜ್ ಆಗುವಂಥದ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವರು ಕೂಡ ಲಿಂಕ್ನ ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ನಾನು ಇದರಿಂದ ನಿಮಗೆ ಈ ಪ್ಯಾನ ಕನೆಕ್ಟ್ ಮಾಡ್ಕೊಳ್ತೀನಿ. ಯಾಕಂದರೆ ಇದು ನಿಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಬೋದು. ಇದರಲ್ಲಿ ನಿಮಗೆ 10,500 mAh ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ಇದು ಪವರ್ ಬ್ಯಾಂಕ್ ರೀತಿಯೂ ಕೂಡ ಕೆಲಸ ಮಾಡುವಂಥದ್ದು. ಸೊ ಇದರಿಂದ ನಾನು ಇದನ್ನ ಕನೆಕ್ಟ್ ಮಾಡ್ಕೊಳ್ತೀನಿ. ಈಗ ನೋಡ್ಬೋದು ಡೈರೆಕ್ಟ್ ಆಗಿ ನಿಮಗೆ ಕನೆಕ್ಟ್ ಆಗಿರುವಂಥದ್ದು. ಬನ್ನಿ ಇದು ಯಾವ ಥರ ಎಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಬರೋಣ. ನೋಡೋಣ. ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಅಂದರೆ ಇದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಕೆಲವೊಂದಿಷ್ಟು ಬಟನ್ಸ್ ಕೂಡ ಇರುವಂಥದ್ದು. ಸೊ ಆಗಲೇ ಇರೋ ಪ್ರಕಾರ ನಿಮಗೆ ಸ್ಪೀಡ್ ಕಂಟ್ರೋಲ್ ಮಾಡೋದಾಗಿರಲಿ, ಫಾಗ್ ಕಂಟ್ರೋಲ್ ಮಾಡೋದಾಗಿರಲಿ, ಸೊ ನಿಮಗೆ ಎಷ್ಟು ಸ್ಪೀಡ್ ಬೇಕೋ ಅಷ್ಟು ನೀವು ಸ್ಪೀಡ್ನ ಇಲ್ಲಿಗೆ ಯಾವ ಥರ ಆನ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಮೊದಲು ನೋಡ್ಬೋದು ನೀವು ಫ್ಯಾನ್ ನೀವು ಯಾವ ಥರ ಬೇಕಾದ್ರೂ ಇದನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಕೆಳಗಡೆ ಬೇಕು ಅಂದರೆ ಕೆಳಗಡೆ ಅಡ್ಜಸ್ಟ್ ಮಾಡ್ಕೋಬೋದು, ಮೇಲ್ಗಡೆ ಬೇಕು ಅಂದರೆ ಈ ಥರ ಮೇಲ್ಗಡೆ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದನ್ನ ಯಾವ ಥರ ಆನ್ ಮಾಡಬೇಕು ಅಂದರೆ ಮೊದಲಿಗೆ ನೋಡ್ಬೋದು ಇಲ್ಲಿ ನಿಮಗೆ 3 ಕಂಟ್ರೋಲ್ ಮೂಡ್ ಕೂಡ ಇರುವಂತಂದ್ರೆ ಸ್ಪೀಡ್ ಕಂಟ್ರೋಲ್ ಮಾಡಬಹುದು. ನೀವು ಯಾವ ತರ ಅಂತಂದ್ರೆ ಈ ಫ್ಯಾನ್ ಮಾತ್ರ ನೀವು ಕಂಟ್ರೋಲ್ ಮಾಡಬಹುದು. ಫಸ್ಟ್ ಸ್ಪೀಡ್ ಬೇಕು ಅಂದ್ರೆ ಲೋ ಸ್ಪೀಡ್ ಅಲ್ಲಿ ಬೇಕು ಅಂತಂದ್ರೆ, ಮತ್ತೆ ನೀವು ಇನ್ನೊಂದು ಸ್ಪೀಡ್ ಬೇಕು ಅಂದ್ರೆ ಸ್ವಲ್ಪ ನಿಮಗೆ ಜಾಸ್ತಿ ಸ್ಪೀಡ್ ಆಗುತ್ತೆ, ಇನ್ನೊಂದು ಸ್ಪೀಡ್ ಬೇಕು ಅಂದ್ರೆ ಇನ್ನೂ ಜಾಸ್ತಿ ಸ್ಪೀಡ್ ಆಗುವಂಥದ್ದು ಗಾಳಿ ನಿಮಗೆ. ಓಕೆನಾ? ಇದಷ್ಟೇ ಅಲ್ಲ, ನಿಮಗೆ ಫ್ಯಾನ್ ಕೂಡ ಆನ್ ಆಗುವಂಥದ್ದು. ಹಾಗೆ ನೀವು ಏನಾದರೂ ಒಂದು ಚಿಲ್ಡ್ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಪಡ್ಕೋಬೇಕು ಅಂದ್ರೆ ಎ ಸಿ ರೀತಿ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿರುವಂಥ ನೀರು ಫಾಗ್ ಆಗಿ ಕನ್ವರ್ಟ್ ಆಗಿ ನಿಮಗೆ ತಂಪಾದ ಗಾಳಿನ ಕೊಡುತ್ತೆ. ಅದು ಯಾವ ತರ ಕೊಡುತ್ತೆ ಅಂತ ನೋಡೋಣ. ನೋಡ್ಬೋದು ಫಸ್ಟ್ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಸೆಕೆಂಡ್ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಟ್ಯಾಪ್ ಮಾಡ್ತೀನಿ. ನಿಮಗೆ ಡೈರೆಕ್ಟ್ ಆಗಿ ಕೂಡ ನೋಡಬಹುದು ನಿಮಗೆ ಎಷ್ಟೊಂದು ಸ್ಪೀಡ್ ಆಗಿ ನಿಮಗೆ ಬರುವಂಥದ್ದು. ಹಾಗೆ ನಿಮಗೆ ಸ್ಪ್ಯಾನ್ ಕೂಡ ಆಗಿರಲಿ ಅಥವಾ ನಿಮಗೆ ಒಂಥರ ಚಿಲ್ಡ್ ಗಾಳಿ ಕೂಡ ಆಗಿರಲಿ ಎಷ್ಟೊಂದು ಫಾಸ್ಟ್ ಆಗಿ ಬರುವುದಂತ ನೀವೇ ಕೂಡ ಡೈರೆಕ್ಟ್ ಆಗಿ ಕೂಡ ನೋಡ್ಕೋಬಹುದು. ಅದೆಷ್ಟೆಲ್ಲ ನಿಮಗೆ ಇಷ್ಟೊಂದು ತಂಪಾಗಿ ಗಾಳಿ ಇದೆ ಅಂದರೆ ನಾನು ಹಾನೆಸ್ಟ್ ರಿವ್ಯೂ ಹೇಳ್ತಾ ಇದ್ದೀನಿ, ನಿಮಗೆ ತುಂಬಾನೇ ತಂಪಾಗಿರುವಂಥದ್ದು. ಯಾಕಂದ್ರೆ ಇದರಲ್ಲಿ ನಾರ್ಮಲ್ ವಾಟರ್ ಹಾಕಿದ್ದೀನಿ ನಾನು, ಆದ್ರೂ ಇಷ್ಟೊಂದು ತಂಪಾಗಿ ಬರ್ತಾ ಇದೆ. ನೀವೇನಾದ್ರೂ ಒಂದು ಐಸ್ ಕ್ಯೂಬ್ ಆಗಿರಲಿ ಅಥವಾ ನಿಮ್ಮ ಮನೇಲಿ ಏನಾದರೂ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂಥ ನೀರೇನಾದರೂ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ನೀವು ಮನೆಯಲ್ಲಿ ಆರಾಮಾಗಿ ಪಡ್ಕೊಳ್ಬಹುದು ಅಂತ ಹೇಳ್ತಾ ನೋಡಬಹುದು. ಸೊ ಇವಾಗ ಫಾಗ್ ಆಯಿತು. ಹಾಗೆ ನೀವು ಇದರಲ್ಲಿ ಡಿಫ್ರೆಂಟ್ ಆದ ಒಂಥರ ಲೈಟ್ಸ್ ಕೂಡ ಇರುವಂಥದ್ದು, ಕಲರ್ ಲೈಟ್ಸ್ ಕೂಡ ಇದರಲ್ಲಿ ನೀವು ಆನ್ ಮಾಡ್ಕೋಬಹುದು. ನೋಡಬಹುದು ನೀವು ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಲೈಟ್ಸ್ ಕೂಡ ಆನ್ ಆಗುವಂಥದ್ದು. ಸೊ ನಿಮಗೆ ಬೇರೆ ಲೈಟ್ಸ್ ಬೇಕು ಅಂತಂದರೆ ಅಂದರೆ ಇದು ಒಂದು ಬ್ಲೂ ಕಲರ್ ಆಗಿರುವಂಥ ಒಂದು ಲೈಟ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಕಲರ್ ಬೇಕು ಅಂದರೆ ಒಂದು ಯೆಲ್ಲೋ ಕಲರ್ ಟೈಪ್ ಮೂಡಕ್ಕೆ ಕೂಡ ನೀವು ಅಂದರೆ ಯೆಲ್ಲೋ ಕಲರ್ ಲೈಟ್ಸ್ ಕೂಡ ನೀವು ಆನ್ ಮಾಡ್ಕೋಬಹುದು. ಸೊ ನಿಮಗೆ ಇನ್ನೂ ಬೇರೆ ಕಲರ್ಸ್ ಕೂಡ ಇರುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು ಮತ್ತೆ ಬ್ಲೂ, ಒಂದು ಟೋಟಲ್ ಆಗಿ ನಿಮಗೆ 3 ಕಲರ್ ಇರುವಂಥದ್ದು. ಹಾಗೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನಿಮಗೆ ಒಂದು ಫಾಗ್ ರೀತಿ ಮತ್ತು ನಿಮಗೆ ಇದು ಫ್ಯಾನ್ ರೀತಿ ಯಾವ ಥರ ಒಂದು ಕೆಲಸ ಮಾಡುತ್ತೆ ಅಂತ ನಿಜಕ್ಕೂ ಒಂಥರ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಏರ್ ಕೂಲರ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ ಇದು ಯಾವ ರೀತಿಯಾಗಿ ನಿಮಗೆ ಯೂಸ್ ಆಗುತ್ತೆ ಅಂತ. ಸೊ ನಿಮಗೆ ಇದು ಏನಾದ್ರು ಪ್ರಾಡಕ್ಟ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಸೊ ಹಾಗೆ ನೀವೇನಾದರೂ ಬೇರೆ ಊರವರಾಗಿದ್ದರೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುವಂಥದ್ದು, ಅಂದರೆ COD ಕೂಡ ಅವೈಲೇಬಲ್ ಇರುವಂಥದ್ದು. ನಮ್ಮ ಪ್ರಾಡಕ್ಟ್ ನಿಮ್ಮ ಬಳಿಗೆ ಬಂದ ತಕ್ಷಣ ನೀವು ಕೂಡ ಪೇಮೆಂಟ್ ಕೂಡ ಮಾಡ್ಕೊಳ್ಬೋದು. ಆ ಥರ ಒಂದು ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ ನನ್ನ ಆನೆಸ್ಟ್ ರಿವ್ಯೂ ಪ್ರಕಾರ 999ಗೆ ಒಂದು ಒಳ್ಳೆ ವರ್ತ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದು ನಿಮಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಕಂಫರ್ಟೇಬಲ್ ಆಗಿ ನಿಮಗೆ ಗಾಳಿ ಮತ್ತೆ ಅದರ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ಜನಕ್ಕೆಲ್ಲ ನಿಮಗೆ ಬರಲ್ಲ ಅಂತಾನೆ ಹೇಳ್ಬೋದು. ಒಬ್ಬರಿಗೊಂದು ತುಂಬಾನೇ ಕಂಫರ್ಟಬಲ್ ಆಗಿ ನಿಮಗಿದು ಪ್ರಾಡಕ್ಟ್ ಯೂಸ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ನೀವೇನಾದರೂ ಸ್ಟಡಿ ಮಾಡ್ತಿರ್ತೀರಾ, ಸೊ ಅಲ್ಲಿ ಕೂಡ ನಿಂತ್ಕೊಂಡು ಇದು ಮಾಡ್ಬೋದು. ಹಾಗೆ ಆಫೀಸ್ ರೂಮ್ಗಳಲ್ಲಾಗಲಿ ಸೊ ನೀವು ನಿಮ್ಗೆ ಎಲ್ಲೆಲ್ಲಿ ಕ್ಯಾರಿ ಮಾಡ್ಕೊಂಡು ಕೂಡ ನೀವು ಎಲ್ಲೇ ಅವಶ್ಯಕತೆ ಇದೆಯೋ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸೊ ಒಬ್ಬರಿಗೆ ಅಂದರೆ ಇಬ್ಬರು ಕೂಡ ನೀವು ಆರಾಮಾಗಿ ನಿಮಗೆ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಬಟ್ ಒಬ್ಬರಿಗೆ ಅಂದರೆ ತುಂಬಾನೇ ಒಂಥರ ಕಂಫರ್ಟಬಲ್ ಆಗಿ ಇದರ ಫೀಲ್ನ ನೀವು ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಬೋದು. ಓಕೆ, ಈ ಪ್ರಾಡಕ್ಟ್ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂಥದ್ದು. ಮೈಸೂರಲ್ಲಪ್ಪ ಅಂದರೆ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ, ಅಂದರೆ KR ಹಾಸ್ಪಿಟಲ್ ನಿಯರ್ ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವಂಥದ್ದು. ಡೈರೆಕ್ಟಾಗಿ ಬಂದು ಕೂಡ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಪಡ್ಕೊಳ್ಬೋದು. ಹಾಗೆ ಇದೇ ಥರದ ಗ್ಯಾಜೆಟ್ಗಳನ್ನು ನಾವು ವಿಡಿಯೋ ಮಾಡಿದಾಗ ನೀವು ಅದನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟು ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮಗೆಲ್ಲರಿಗೂ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.